ಕ್ಯಾಂಟೀನ್ಗಳಿದೆ. Where one half of him is woman. ನಮಸ್ಕಾರ ಮೈ ಲವ್ಲಿ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತಿದ್ದೀನಿ, ಅಫ್ಕೋರ್ಸ್ ನೀವು ತಮ್ಮನೆಲ್ಲ ನೋಡೇ ಇರ್ತೀರಾ, ಕೊಯಮತ್ತೂರಲ್ಲಿರುವ ಈಶಾ ಸೆಂಟರು. ಇದಕ್ಕಿಂತ ಮೊದಲು ಹೆಡ್ಫೋನ್ ಹಾಕ್ಕೊಳ್ಳಿ, ಸ್ಕ್ರೀನ್ ಫುಲ್ ಸೈಜ್ ಮಾಡಿಕೊಂಡು ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಇಬ್ಬರು ಕೂಡ ವರ್ಚುವಲಿ ಕೊಯಮತ್ತೂರು ಈಶಾ ಟೆಂಪಲ್ನ ಎಕ್ಸ್ಪ್ಲೋರ್. ಈ ಕೊಯಮತ್ತೂರು ಶಿವ ಸ್ಟ್ಯಾಚ್ಯೂಗೆ ಬರಲಿಕ್ಕೆ ಸಿಂಪಲಾಗಿ ಒಂದು ದಾರಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಮೊದಲು ಹೇಗೆ ರೀಚ್ ಆದ ಅಂತ ಹೇಳಿದ್ರೆ, ಮೊದಲು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿಬಿಟ್ಟು ನೀವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿಂದ ಇರ್ಬೋದು, ಎಲ್ಲಿಂದಲ್ಲ ಬ್ಯಾಂಗ್ಳೂರು, ಮೈಸೂರು ಎಲ್ಲಿಂದಲ್ಲ ಬಂದರೆ ಕೊಯಮತ್ತೂರಿಗೆ ಜಂಕ್ಷನ್ಗೆ ಟ್ರೈನ್ ಇರ್ತದೆ. ಟ್ರೈನ್ ಇಳಿದ ತಕ್ಷಣ ಟ್ರೈನ್ ಅಲ್ಲಿಂದ ಗಾಂಧಿಪುರಕ್ಕೆ ಟಿಕೆಟ್ ತೊಗೊಳ್ಬೇಕು. ಒಂದು 10 to 12 ರೂಪೀಸ್ ತೊಗೊಳ್ತಾರೆ ಗಾಂಧಿಪುರಕ್ಕೆ ಹೋಗಿಬಿಟ್ಟು ಅಲ್ಲಿಂದ ತುಂಬ ಬಸ್ಗಳಿರ್ತವೆ. ನಾನು ಬಂದಿದ್ದು 14D ಬಸ್ಸಲ್ಲಿ. ಬಟ್ ನಾನೇನಂದರೆ ಈಗ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅದರಿಂದ ಆಪೋಸಿಟಲ್ಲಿರುವ ಒಂದು ಇದರಲ್ಲಿ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಅಲ್ಲಿಂದ ಒಂದು 200 ಮೀಟರ್ ವಾಕ್ ಮಾಡಿದರೆ, ಈಗ ನೀವು ಗಾಂಧಿಪುರಕ್ಕೆ ಹೋದ್ರೂ ಆ ಬಸ್ಸು ಅಲ್ಲಿಂದ ಹೊರಟು ರೈಲ್ವೆ ಸ್ಟೇಷನ್ ರೂಟಾಗೆ ಬರುತ್ತೆ, ಜಂಕ್ಷನ್ ರೂಟಾಗೆ ಬರಬೇಕು. ಸೊ ನೀವು ಬೆಸ್ಟ್ ಅಂತೇಳಿ ರೈಲ್ವೆ ಸ್ಟೇಷನ್ ಆಪೋಸಿಟ್ ರೂಟಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಮೆಡಿಕಲ್ ಕಾಲೇಜ್ ಅಂತಿದೆ. ಆ ಮೆಡಿಕಲ್ ಕಾಲೇಜ್ ಆಪೋಸಿಟ್ ಒಂದು ಬಸ್ ಸ್ಟ್ಯಾಂಡ್ ಇದೆ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿಂದ ಒಂದು ರೈಲ್ವೆ ಸ್ಟೇಷನಿಂದ ಒಂದು 200-250 ಮೀಟ್ರ್ ನಡ್ಕೊಂಡು ಬಂದರೆ ಈ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಈಶಾ ಯೋಗ ಸೆಂಟರಿಗೆ ಹೋಗುವಂಥ ಬಸ್ಗಳೆಲ್ಲ ಇಲ್ಲೇ ಬಂದುಬಿಟ್ಟು ಹೋಗೋದು. ಸೊ ಅಲ್ಲಿಂದ ಒಂದು ನಾನು 4:15 ಹೊರಟಿದ್ದು, ಬಸ್ ರೀಚ್ ಆಗಬೇಕಾದ್ರೆ 5:45 ಆಯಿತು. ನಿಯರ್ಲಿ 1 ಗಂಟೆ ಅಲ್ಲಿ ಟ್ರಾಫಿಕ್ ಎಲ್ಲ ಇತ್ತು, ಅದರಿಂದ ಲೇಟ್ ಆಯಿತು. ನಾರ್ಮಲಾಗಿ 55 ಮಿನಿಟ್ಸಲ್ಲಿ ಬರುತ್ತೆ ಬಸ್ಸು. ಸೊ ಅಲ್ಲಿಂದ ಇಳ್ಕೊಂಡ ತಕ್ಷಣ ನೋಡಿ ಮೇಯ್ನ್ ಎಂಟ್ರೆನ್ಸಲ್ಲಿ ಈಶಾ ಯೋಗ ಸೆಂಟ್ರ್ ಬರುತ್ತೆ. ಆ್ಯಕ್ಚುಲಿ ನಾವು ಮೊದಲಿಲ್ಲಿ ರೋಡೆಲ್ಲ ಇರ್ತಿರ್ಲಿಲ್ಲ, ಫಸ್ಟ್ ಟೈಮು. ಈಗ ಮಹಾಶಿವರಾತ್ರಿಗೆಲ್ಲ ಇದಾಗ್ತಾಯಿದೆ, ಅದರಿಂದ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಈಗ ಫಸ್ಟೆಲ್ಲ ಇದ್ದರೆ ಅಲ್ಲಿ ಎಂಟ್ರೆನ್ಸಲ್ಲೆಲ್ಲ ಇತ್ತು, ಫಸ್ಟಲ್ಲಿ ನೋಡ್ತಿದ್ರಲ್ವ, ಅಲ್ಲಿ ಎಂಟ್ರೆನ್ಸ್ ಶಿವ ಸ್ಟ್ಯಾಚ್ಯೂ ಹತ್ರಲ್ಲೇ ಹೋಗ್ಬೋದು. ತುಂಬ ಜನಗಳೆಲ್ಲ ಅಲ್ಲಿ ಹೋಗ್ತಿದ್ರು, ಬಟ್ ಈಗ ಯಾರು ಅಲ್ಲಿ ಬಿಡ್ತಿಲ್ಲ. ಮಹಾಶಿವರಾತ್ರಿದು ಆಗ್ತದೆ, ಅದರಿಂದ ಸ್ಟೇಜೆಲ್ಲ ರೆಡಿ ಮಾಡ್ತಿದ್ರು, ಅಲ್ಲಿ ಯಾರು ಬಿಡ್ತಿಲ್ಲ. ಈಗ ನಾನು ಬಂದಿದ್ದು ಅಂತೇಳಿ ಬಸ್ಸಲ್ಲಿ ಬಂದುಬಿಟ್ಟೆ. ಬಸ್ಸಲ್ಲಿ ಇಲ್ಲಿಂದ ಗಾಂಧಿಪುರಮಿಂದ ಅಥವಾ ರೈಲ್ವೆ ಸ್ಟೇಷನಿಂದ ಬಂದರೆ 39 ರೂಪಾಯಿ ಟಿಕೆಟ್ ಆಗುತ್ತೆ. ಗಾಂಧಿಪುರಮಿಂದ ಹೋದರೆ 53 ರೂಪಾಯಿ 55 ರೂಪಾಯಿ ತೊಗೊಳ್ತಾರೆ. ಸೊ ನೀವು ಅಲ್ಲಿ ಮೇಯ್ನ್ ಎಂಟ್ರೆನ್ಸ್ ತನಕ ಬಿಡ್ತಾರೆ. ಈ ಶಿವನ್ ಸ್ಟ್ಯಾಚ್ಯೂ ರೂಟಲ್ಲೇ ಹೋಗ್ಬಿಟ್ಟು, ಶಿವನ್ ಸ್ಟ್ಯಾಚ್ಯೂ ರೂಟಲ್ಲೇ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಮೇಯ್ನ್ ಎಂಟ್ರೆನ್ಸಲ್ಲಿ ಬಿಟ್ಟು ಮತ್ತು ಅಲ್ಲಿಂದ ಮತ್ತೆ ನೀವು ನೋಡಿ ಈ ರೀತಿ ಗಾಡಿಗಳಿರೋದು, ಗಾಡಿಲ್ಲಾದರೂ ಬರ್ಬೋದು, ನಡ್ಕೊಂಡಾದರೂ ಬರ್ಬೋದು. ನಾನು ವಾಕಿಂಗಲ್ಲಿ ಬಂದೆ. ಗಾಡಿಗೆ ಒಂದು 10-15 ರೂಪಾಯಿ ತೊಗೊಳ್ತಾರೆ ಅಷ್ಟೇ. ಎತ್ತಿನ ಗಾಡಿಗಳು ಬರ್ತಿದೆಯಲ್ಲ ನೋಡಿ, ಈ ರೀತಿ ಎತ್ತಿನ ಗಾಡಿಗಳು ಬಂದರೆ 15 ರೂಪಾಯಿನೂ ತೊಗೊಳ್ತಾರೆ, 10 ರೂಪಾಯಿ 15 ರೂಪಾಯಿ ತೊಗೊಳ್ತಾರೆ. ಸೊ ಸೀದಾ ಬಂದರೆ ಅಲ್ಲಿ ಮೇಯ್ನ್ ಎಂಟ್ರೆನ್ಸಿಂದ ಬಂದರೆ ಶಿವನ್ ಸ್ಟ್ಯಾಚ್ಯೂ ಬ್ಯಾಕ್ ಸೈಡಿಂದ ಎಂಟ್ರಿ ಆಗ್ತೀವಿ. ಮತ್ತು ಈ ಕಡೆಯಿಂದ ಬಂದರೆ ನೋಡಿ ಇಲ್ಲೂ ಸ್ಟಾರ್ಟಿಂಗಲ್ಲೊಂದು ಬಸ್ ಸ್ಟಾಪ್ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸ್ಟಾಪ್ ಕೊಟ್ಟಿದ್ರು, ಅಲ್ಲಿಂದ ಸೀದಾ ನಡ್ಕೊಂಡು ಬಂದಿದ್ದೆ. ಆನಂತರ ಬಂದು ಶಿವಂದು ಮೇಯ್ನ್ ಆಪೋಸಿಟ್, ಡೆಡ್ ಆಪೋಸಿಟಾಗಿ ಈ ರೂಟಲ್ಲಿ ಸ್ಟ್ರೈಟಾಗಿ ಬರ್ತೇವೆ. ನೋಡಿ ಇಲ್ಲ ಎಲ್ಲ ಕಾಣ್ತಿದೆಯಲ್ವ, ಈ ರೂಟಲ್ಲಿ ಇದೆಲ್ಲ ಫುಲ್ಲು. ನೆಕ್ಸ್ಟ್ ಶಿವರಾತ್ರಿ ಟೈಮಲ್ಲಿ ತುಂಬ ಜನ ಇರ್ತಾರೆ, ಲಕ್ಷಾಂತರ ಜನಗಳು ಬರ್ತಾರೆ, ಅದಕ್ಕೆ ಇದು ಮಾಡ್ತಾರೆ. ಸೊ ಇದು ಸಿಂಪಲ್ಲು. ನೀವು ಕಾರಲ್ಲಿ ಬಂದರೂ ಕಾರಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ಇದೆ, ಪಾರ್ಕಿಂಗ್ ವ್ಯವಸ್ಥೆ, ಬಸ್ ಆಗಿರ್ಬೋದು, ಕಾರ್ ಇರ್ಬೋದು, ಬೈಕು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೋಡಿ ಇದೆಲ್ಲ ನೋಡ್ತಿದ್ದಾರೆ, ಇದೆಲ್ಲ ಫುಲ್ಲು ಪಾರ್ಕಿಂಗ್ ಏರಿಯಾ. ಫುಲ್ ಆ ಕಡೆ ಕಾಣ್ತಿದೆಯಲ್ಲ, ಅಷ್ಟು ತೋರಿಸ್ತಾನೆ ನೋಡಿ, ಇಲ್ಲಿ ಫುಲ್ಲು ಪಾರ್ಕಿಂಗ್ ಏರಿಯಾ ಬರುತ್ತೆ. ಪ್ರತಿಯೊಂದು ಪಾರ್ಕಿಂಗ್, ಇನ್ನೂ ಜನಗಳು ಬರ್ತಾಯಿದ್ದಾರೆ. ಅದು ಇಲ್ಲಿ ಬಂದರೆ ತುಂಬ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ಒಂದಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದದಷ್ಟೇ. ನೋಡಿ ಇಲ್ಲಿ ವೆಲ್ಲಂಗಿರಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬಂದರೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಪ್ಲೇಸ್ಗಳಿದೆ. ಮತ್ತು ಇಲ್ಲಿಂದ ಆ ಕಡೆ ಹೋದರೆ ಧ್ಯಾನಲಿಂಗ ನೋಡ್ಬೋದು. ಮತ್ತು ಧ್ಯಾನಲಿಂಗ ಆದ ನಂತರ ಲಿಂಗ ಭೈರವಿನೂ ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಅಕಸ್ಮಾತ್ ಬಂದರೆ ನೀವು ಒಂದು 2 to 3 ಡೇಸ್ ಒಂದು ಕ್ಯಾಂಪ್ ಇರುತ್ತೆ, ಆ ಕ್ಯಾಂಪಿಗೆ ಅಟೆಂಡ್ ಮಾಡಿದರೆ ನಿಮಗೆಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ ಇಲ್ಲಿಂದ. ಸೊ ಇಲ್ಲಿ ತುಂಬ ಜನಗಳಿದ್ದಾರೆ. ನಿಯರ್ಲಿ ಇವತ್ತು ತುಂಬ ಸಂಡೇ ಆಗಿರೋದು, ತುಂಬ ಜನ ಬರ್ತಿದ್ದಾರೆ. ತುಂಬ ಜನ ನೋಡಿ ಇಲ್ಲಿ ಎಲ್ಲ ಇದ್ರ ಪ್ರಕಾರನೇ ಬರ್ತಿರೋದು.
ಬರ್ತೀವಿ. ನೀವೇನಾದರೂ ಕೊಯಮತ್ತೂರು ಶಿವ ಸ್ಟ್ಯಾಚ್ಯೂಗೆ ಬರ್ಬೇಕಂತ ಹೇಳಿದ್ರೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಒಂದು ಮಾರ್ನಿಂಗ್ ಬರ್ಬೋದು. ಅದಾದ ನಂತರ ಸಂಜೆ 3 ಗಂಟೆ 4 ಗಂಟೆ ನಂತರ ಬಂದುಬಿಟ್ರೆ ನಿಮಗೆ ಪ್ಲೆಸೆಂಟ್ ವೆದರ್ ಇರುತ್ತೆ, ಕೂಲಾಗಿರುತ್ತೆ ವೆದರು. ಮಧ್ಯಾಹ್ನ ಟೈಮಲ್ಲಿ ಬಂದು ಸಿಕ್ಕಾಪಟ್ಟೆ ಬಿಸಿಲು, ನೀವೇ ನೋಡಿದಿಲ್ಲ, ಫುಲ್ಲು ಓಪನ್ ಲ್ಯಾಂಡ್, ಇಲ್ಲಿ ಮರಗಳಿಲ್ಲ, ಅಲ್ಲಲ್ಲಿ ಮರಗಳಿದೆ, ತೋಟಗಳಿದ್ದಾವೆ, ಅಲ್ಲೆಲ್ಲ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನೀವು ಸಂಜೆ ಬಂದುಬಿಟ್ರೆ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ಸಂಜೆ ಬಂದರೆ ಈ ರೀತಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೀವು ಬೇಕಿದ್ರೆ ನೈಟು ಲೈಟ್ ಶೋ ಇರುತ್ತೆ, ಲೈಟ್ ಶೋನ ಎಂಜಾಯ್ ಮಾಡ್ಬೋದು. ಎಲ್ಲ ಹೆಚ್ಚಿನವ್ರು ಬರೋದೆಲ್ಲ ಲೈಟ್ ಶೋ ಎಂಜಾಯ್ ಮಾಡಲಿಕ್ಕೆ ಮತ್ತು ಈವ್ನಿಂಗ್ ಟೈಮಲ್ಲೇ ಬರ್ತಾರೆ. ಸೊ ನೀವು ಪ್ರಿಫರ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಕೊಯಮತ್ತೂರು ಬಂದುಬಿಟ್ಟು ಅಲ್ಲಿಂದ ಕೊಯಮತ್ತೂರಲ್ಲಿ ನೀವು ಸ್ಟೇ ಆಗಿಬಿಟ್ಟು ಅಲ್ಲಿಂದ 1 ನೈಟ್ ಸ್ಟೇ ಆಗಿಬಿಟ್ಟು ಅಲ್ಲಿಂದ ಸೀದಾ ಒಂದು 1 ಅವರ್ ಜರ್ನಿ ಮಾಡಿದರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದ ನಂತರ ನೀವು ಸಂಜೆ ಟೈಮಲ್ಲಿ ಒಂದು 3:30 ಅಲ್ಲಿಂದ ಹೊರಟ್ರೆ ಒಂದು 4-4:45 ಹೊತ್ತಿಗೆ ಇಲ್ಲಿ ರೀಚ್ ಆಗ್ತೀರಾ. ಇಲ್ಲಿ ರೀಚ್ ಆದ ನಂತರ ನೀವು ಈ ರೀತಿ ವೆದರ್ ಎಂಜಾಯ್ ಮಾಡಿಬಿಟ್ಟು ಮತ್ತು ನೀವು ಲೇಸರ್ ಲೈಟ್ ನೋಡಿಬಿಟ್ಟು 7:15 ಲೇಸರ್ ಲೈಟ್ ಸ್ಟಾರ್ಟ್ ಆಗುತ್ತೆ. 20 ನಿಮಿಷ ಲೇಸರ್ ಶೋ ಇರುತ್ತೆ. ಅದಾದ ನಂತರ ನೀವು ಮುಗಿಸ್ಕೊಂಡು ಮತ್ತು ಇಲ್ಲಿಂದ ರಿಟರ್ನ್ ಹೋಗ್ಬೋದು. ಬಸ್ಸಿಗಾದರೂ ಬಸ್ಸಿಗೆ ಹೋಗ್ಬೋದು, ನಿಮ್ಮ ಗಾಡಿ ಇದ್ರೆ ಗಾಡಿ. ನೋಡಿ ಈ ಪ್ಲೇಸ್ ಕಾಣ್ತಿದೆಯಲ್ಲ, ಈ ಪ್ಲೇಸು ಅಲ್ಲಿ ಎತ್ತುಗಳು ನೋಡಿದ್ವಲ್ಲ, ಆಗ ಎತ್ತಿನ ಗಾಡಿ ಬಂದ್ವಲ್ಲ, ಎತ್ತುಗಳನ್ನ ಕಟ್ಟಾಕುವಂತಹ ಪ್ಲೇಸ್. ಕಟ್ಟಾಕ್ಬಿಟ್ಟು ಇಲ್ಲಿ ಕೆಲವರೆಲ್ಲ ಮೇವೆಲ್ಲ ಕೊಡ್ತಾರೆ. ಅದಕ್ಕೆಲ್ಲ ಎಷ್ಟು ಪ್ರೈಸ್ ಅಂತ ಇರುತ್ತೆ, ಮೇವಾದರೂ ಕೊಡ್ಬೋದು. ನೋಡಿ ಈ ರೀತಿ ಇಲ್ಲಿ ಕಟ್ತಾರೆ. ಶಾಪ್ಗಳಿದ್ದಾವೆ, ನೀವು ಕ್ಯಾಂಟೀನ್ಗಳಿದೆ, ಶಾಪ್ಗಳಿದೆ, ಟೀ ಕಾಫಿ ಮತ್ತು ಬ್ರೇಕ್ಫಾಸ್ಟೆಲ್ಲ ಇಲ್ಲಿ ಸಂಜೆ ಟೈಮು ಡಿನ್ನರ್ಗಿದೆ ಪ್ಲೇಸ್ಗಳಲ್ಲಿ. ಇಲ್ಲಿ ಕಾಣ್ತಿರೋದು ಇದು ಈಶಾ ಯೋಗ ಸೆಂಟರ್ ಅವ್ರದ್ದು ರುದ್ರಾಕ್ಷಿ ಇರ್ಬೋದು, ಮತ್ತು ಅವ್ರದ್ದು ಕರಕುಶಲ ಪದಾರ್ಥಗಳಿರ್ಬೋದು, ಮತ್ತು ಅವ್ರದ್ದು ಟೀ ಶರ್ಟ್ಸ್ಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ. ನೋಡಿ ಈ ಗುಡ್ಡ ಹೇಗೆ ಕಾಣ್ತೀವಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣ್ತೀವಿ. ಬಂದರೆ ಉಪವಾಸ ಇರೋ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಕ್ಯಾಂಟೀನ್ಗಳಿದೆ, ಸಿಂಪಲಾಗಿ ತಿನ್ನಲಿಕ್ಕೂ ಇದೆ, ಊಟದ ವ್ಯವಸ್ಥೆನೂ ಇರುತ್ತೆ. ಹೋಟೆಲ್ಗೆ ಎಷ್ಟು ಪ್ರೈಸ್ ಇರುತ್ತೆ ಗೊತ್ತಿಲ್ಲ. ನೋಡೋದು ಕಾಫಿ ಟೀ ಎಲ್ಲ ಸಿಗುತ್ತೆ. ಸಂಜೆ ಟೈಮು ಸ್ನ್ಯಾಕ್ಸು, ಬಜ್ಜಿ ಬೋಂಡಗಳು ಎಲ್ಲ ಇಲ್ಲೇ ಸಿಗುತ್ತೆ. ಇದೊಂದು ಬೇರೆ ಎಂಟ್ರೆನ್ಸು. ಇದು ಸಿಂಗಲಾಗಿ ಬಂದರೆ ಇಲ್ಲಿ ಕೊಯಮತ್ತೂರಲ್ಲಿ ಒಳ್ಳೆ ಕಮ್ಮಿ ರೇಟಿಗೆಲ್ಲ ರೂಮ್ಗಳು ಸಿಗ್ತವೆ. ನಾನೊಂದು ರೂಮ್ ಮಾಡಿದ್ದೀನಿ, ತುಂಬ ಬಜೆಟ್ ಫ್ರೆಂಡ್ಲಿ ರೂಮ್ ಇದೆ. 600-500 ಸಿಗ್ತವೆ ರೂಮು ಅವೈಲೇಬಿಲಿಟಿ. ವೀಕ್ ಡೇಸಲ್ಲಿ ಕಮ್ಮಿ ರೇಟಿಗೆ ಸಿಗ್ತವೆ. ನಿಮಗೆ ಅಲ್ಲಲ್ಲಿ ದಾರಿ ಸೈಡಲ್ಲೆಲ್ಲ ಡ್ರಿಂಕಿಂಗ್ ವಾಟರೆಲ್ಲ ಫೆಸಿಲಿಟಿ ನೋಡಿ ಈ ರೀತಿ ರೆಡಿ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಈ ವೇಯಲ್ಲಿ ಒಂದು 4-5 ಇದೇ ರೀತಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ. ನೀವೇನಾದರೂ ವೀಕೆಂಡಲ್ಲಿ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ವೀಕೆಂಡಲ್ಲಿ ಬರೋದ್ರಿಂದ ಒಂದು ಪರವಾಗಿಲ್ಲ, ಒಂದು ಕಮ್ಮಿದ ರೂಮ್ ಸಿಕ್ಕಿದೆ. ಸೊ ಇನ್ನು 7:15 ಲೇಸರ್ ಲೈಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ವಿಜುವಲ್ ತೋರಿಸಿರುತ್ತೆ. ಈಗ 7:15 ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಅದನ್ನು ತೋರಿಸ್ತೀನಿ ಬನ್ನಿ.
15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being made her a part of himself, and hence he is the Ardhanari, the ideal man, where one half of him is woman. This spectacular being is not of the past, but the future of humanity. ಲೇಸರ್ ಶೋ ಆಯಿತು. ಲೇಸರ್ ಶೋ ಆದ ನಂತರ ಎಲ್ಲ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಎಲ್ಲಿ ಕಾಣಿಸ್ತಿಲ್ಲ, ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ದರ್ಶನ ಟ್ರೈನಾಗಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ಈಗ ನಾನು ಹೋಗ್ತಾ ಇದ್ದೀನಿ. ದರ್ಶನ ಮುಗಿಸ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಲಾಸ್ಟ್ ಬಸ್ ಇರೋದು 9 ಗಂಟೆಗೆ ಬಸ್ ಇದೆ. ಸೊ ಅಷ್ಟರೊಳಗಡೆ ಕ್ಯಾಚ್ ಮಾಡಬೇಕು. ಈಗ ಟೈಮ್ ಆಗಿದೆ 7:45 ಆಗಿದೆ ಟೈಮು. ಈಗ 9 ಗಂಟೆ ಬಸ್. ಈಗ ಅದಕ್ಕಿಂತ ಮೊದಲೇ ಬಸ್ಗಳಿದ್ದಾವೆ, ತುಂಬ ರಶ್ ಇರ್ತಾರೆ. ನೋಡುವ, ಕೊಯಮತ್ತೂರು ಬಂದರೆ ನೀವು ಫ್ಯಾಮಿಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಪ್ಲೇಸು, ಒಂದು ಒಳ್ಳೆ ಡಿವೋಷ್ನಲ್ ಟಚ್ ಇರೋ ಪ್ಲೇಸು. ಈ ಪ್ಲೇಸಿಗೆ ಬಂದರೆ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಜೊತೆನೋ ಆರಾಮಾಗಿ ಬರ್ಬೋದು. ಅಕಸ್ಮಾತ್ ನೀವು ಬರೋದಾದರೆ ಒಂದು 3 to 4 ಡೇಸ್ ಒಂದು ಕ್ಯಾಂಪ್ ಇರುತ್ತೆ ಇಲ್ಲಿ ಈಶಾ ಫೌಂಡೇಶನ್ ಕಡೆಯಿಂದ. ಆ ಕ್ಯಾಂಪಿಗೆ ಅಟೆಂಡ್ ಆದರೂ ತುಂಬ ಚೆನ್ನಾಗಿರುತ್ತೆ. ಫುಲ್ ಪಾಸಿಟಿವ್ ವೈಬ್ ಇರುತ್ತೆ. ಅದಕ್ಕೊಮ್ಮೆ ಅಟೆಂಡ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು ಫ್ಯೂಚರಲ್ಲಿ ಅಟೆಂಡ್ ಮಾಡುವಂತಿದ್ದೀನಿ. ಸೊ ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ದೀರ ಅಂತ ಅಂದ್ಕೊಳ್ತೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಓಡ್ತಿದ್ದಾರೆ. ಬಸ್ ಬಂತು ಸಿಗಿತಿಗೆ. ಅದೊಂದು ಸೀಟ್ ಸಿಕ್ತು. ಎಲ್ಲ ಓಡಿ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಇದೆ. ನನಗೆ ಸಿಕ್ಕಾಪಟ್ಟೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.